ಜಯಪ್ರಕಾಶ್ ಹೆಗ್ಡೆ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಚಿಕ್ಕಮಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ದೆ. ಪಾದರಸದಂತೆ ಕೆಲಸ ಮಾಡುವ ಶ್ರೇಷ್ಠ ರಾಜಕಾರಣಿ ಜಯಪ್ರಕಾಶ್ ಹೆಗ್ಡೆ ಅವರು ಕರ್ನಾಟಕ ರಾಜ್ಯದಲ್ಲಿ ಕೂಡ ಮೀನುಗಾರಿಕಾ ಸಚಿವರಾಗಿ ಕೆಲಸ ಮಾಡಿದವರು. ಭಾಳ ಸಣ್ಣ ಪ್ರಾಯದಲ್ಲಿಯೇ ರಾಜಕೀಯಕ್ಕೆ ಬಂದು ಓರ್ವ ವಕೀಲರಾಗಿ ಓರ್ವ ಸಚಿವನಾಗಿ ಈ ರಾಜ್ಯದಲ್ಲಿ ಸೇವೆ ಮಾಡಿದಂಥ ಒಬ್ಬ ಧೀಮಂತ ನಾಯಕ. ಅವರು ಯಾವುದೇ ಒಂದು ಜನಸಾಮಾನ್ಯರ ಕೆಲಸವನ್ನು ಕೈಗೆ ತೆಗೆದುಕೊಂಡರೆ ಅದನ್ನು ಪೂರೈಸಿಯೇ ಅವರು ಅದನ್ನು ಮುಗಿಸುವಂಥ ಕೆಲಸ ಮಾಡಿದಂಥ ಶ್ರೇಷ್ಠ ವ್ಯಕ್ತಿತ್ವ. ನಾನು 3 ವರ್ಷ ನಾವು ಒಟ್ಟಿಗೆ ನಾನು ಚಿಕ್ಕಮಗಳೂರಿನ ಉಸ್ತುವಾರಿ ಸಚಿವನಾಗಿ ಅವರು ಲೋಕಸಭಾ ಸದಸ್ಯನಾಗಿ ದುಡಿದಂಥ ಅನುಭವ ಇದೆ. ನಾನು ಬಹಳ ವಿಷಯ ಅವರಿಂದ ಕಲೀಲಿಕ್ಕಿದೆ. ಭಾಳ ಯಾವತ್ತೂ ಕೂಡ ಅವರು ಸಿಟ್ಟು ಮಾಡಿಕೊಳ್ಳುವವರಲ್ಲ. ನಮ್ಮಲ್ಲಿ ಕೆಲವು ನಾನು ಸ್ವಲ್ಪ ಕೋಪ ಮಾಡಿಕೊಳ್ಳುವ ಸ್ವಭಾವದವನಾಗಿದ್ದರೂ ಕೂಡ ಜಯಪ್ರಕಾಶ್ ಹೆಗ್ಡೆ ಅವರು ಎಲ್ಲ ಆ ಪ್ರಾಬ್ಲಮ್ಸ್ಗಳಿಗೆ ಸಾಲ್ವ್ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದದ್ದನ್ನು ನಾನು ಬಲ್ಲವ. ಆದ್ದರಿಂದ ಅವರು ಯಾವುದೇ ಪಕ್ಷದಲ್ಲಿರ್ಬೋದು, ಅವರು ಹಿಂದೆ ಜನತಾದಳದಲ್ಲಿದ್ದರು, ಆನಂತರ ಕಾಂಗ್ರೆಸ್ಗೆ ಬಂದರು, ಪುನಃ ಒಮ್ಮೆ ಆಯೋಗದ ಅಧ್ಯಕ್ಷರಾದರು. ಆದರೆ ಅವರು ಎಲ್ಲರ ವ್ಯಕ್ತಿ. ಜಯಪ್ರಕಾಶ್ ಹೆಗ್ಡೆ ಜನಸಾಮಾನ್ಯರ ಎಲ್ಲ ಯಾಕಂದರೆ ಪಕ್ಷ ಭೇದ ಮರೆತು ದುಡಿದಂಥ ಓರ್ವ ಶ್ರೇಷ್ಠ ರಾಜಕಾರಣಿ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಶ್ರೇಷ್ಠ ರಾಜಕಾರಣಿ. ಈ ಸಲದ ಈ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಜಿಲ್ಲೆಯ ಹೆಸರು ಯಾಕೆಂದರೆ ಈ ಜಿಲ್ಲೆ ಆಸ್ಕರ್ ಫರ್ನಾಂಡಿಸ್ ಅಂತ, ವೀರಪ್ಪ ಮೊಯ್ಲಿಯವರಂಥ ಶ್ರೇಷ್ಠ ವ್ಯಕ್ತಿಗಳನ್ನು ರಾಜ್ಯಕ್ಕೆ ಕೊಟ್ಟಂಥ ಜಿಲ್ಲೆ. ಆದ್ದರಿಂದ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಸೇರಿ ಗೆಲ್ಲಿಸುವಂಥ ಕೆಲಸ ಮಾಡಬೇಕು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.